ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಚನಾ ಫ್ಯಾಮಿಲಿ ವ್ಲಾಗ್ಸ್ನ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಂದು ಡೈಲಿ ರುಟೀನ್ ನೋಡಿರಿ. ಮತ್ತು ನನ್ನ ಲಂಚ್ಗೆ ಸ್ಪೆಷಲಾಗಿ ಅಡುಗೆ ಮಾಡ್ತಾಯಿದ್ದೀನಿ. ಅದು ಏನಂತಂದರೆ ಮಟನ್ ತಹಾರಿ ಮಾಡ್ತಾಯಿದ್ದೀನಿ, ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸಾರಿ, ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತಾ, ಎಲ್ಲರಿಗೂ ಇಷ್ಟ ಆಗುವಂತಹ ಮಟನ್ ಬಿರಿಯಾನಿ ಮಾಡನ್ರಿ ಫ್ರೆಂಡ್ಸ್. ಏನು ತೊಗೊಂಬಂದು ಖಾರಿ ಬಂದು ತಿನ್ರಿ ಫ್ರೆಂಡ್ಸ್. ಜಾರು ಮೇಡಮ್ ಕೊಡ್ತಾ ಇದ್ದಾರೆ ನಿಮಗೆ. ಈಗ ನೋಡಿ ಫ್ರೆಂಡ್ಸ್, ಯಾರಿಗೆ ಬರೋಂಗಿಲ್ಲ ಅದು ಈಸಿ ಮೆಥಡ್ನಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಅದು ಮಾಡಿರಿ, ಭಾಳ ಸೂಪರ್ ಆಗುತ್ತೆ, ಟೇಸ್ಟಿ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುವಂತಹ ರೆಸಿಪಿ. ಸಂಡೇ ಸ್ಪೆಷಲ್ ಇದೆಯಲ್ಲ, ಹಾಗಾಗಿ ನಾವು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ನೋಡಿರಿ, ಎಲ್ಲರಿಗೂ ಇಷ್ಟ ಆಗುವಂತಹ ರೆಸಿಪಿ ರೀ ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ಅಂದರೆ ಎಲ್ಲರಿಗೂ ಇಷ್ಟ, ಈಸಿ ಐತೆ. ನಮ್ಮ ಜಾರುಗನ ಬರುತ್ತಲ್ಲ, ನಿಮಗೂ ಬಿರಿಯಾನಿ ಮಾಡೋಕ್ಕೆ ಬರುತ್ತೈತೆ ನೋಡಿರಿ ಫ್ರೆಂಡ್ಸ್. ಹಾಗಾಗಿ ಬಿರಿಯಾನಿ ಇಲ್ಲ, ಬಿರಿಯಾನಿ ಮಟನ್ ಬಿರಿಯಾನಿ. ತಹಾರಿ ಅಂದರೆ ಅದು ನಾವು ಅದಕ್ಕೆ ಶೇವ್ಗಿ ಅದು ಹಾಕಿ ಮಾಡ್ತೀವಲ್ಲ ನಮ್ಮ ಸ್ಟೈಲ್ ಒಳಗೆ. ಈಗ ನಾವು ಸಿಂಪಲ್ಲಾಗಿ ಮಾಡೋಣ ಮೇಡಮ್. ನೀವು ಬರ್ತೀರ ನನ್ನ ಜೊತೆ ಮಾಡೋಕೆ? ಹಾಂ, ನೋಡೋಣ ಎಷ್ಟು ಹೆಲ್ಪ್ ಮಾಡ್ತಾರೆ. ಬರ್ರಿ, ಈಗ ಕಿಚನ್ಗೆ ಹೋಗೋಣ. ಕಿಚನ್ ಕರ್ಕೊಂಡು ಹೋಗ್ತೀನಿ ನಿಮಗೆ. ಅದು ಯಾವ ಥರ ಮಾಡ್ತೀನಿ ಅಂಥೇಳಿ ನೋಡ್ಕೊರಿ, ಹೌದಿಲ್ಲ? ಏನು ಪಾವ್ ಭಾಜಿ ನೋಡೋಣ. ಈಗ ನೋಡಿ ಫ್ರೆಂಡ್ಸ್, ನಾನು ಕಿಚನ್ಗೆ ಬಂದೀನಿ ರೀ. ಈಗ ಬ್ರೇಕ್ಫಾಸ್ಟಿಗೆ ಏನು ಮಾಡಬೇಕು, ಮತ್ತು ಇವಾಗ ನಾವು ಫಸ್ಟ್ ಅಂತೂ ಈಗ ಫಸ್ಟ್ ನಮಗೆ ಚಹಾ ಬೇಕು ರೀ. ಈಗ ನೋಡಿ ಫ್ರೆಂಡ್ಸ್, ಆರೋಗ್ಯ ಹಾಲು ಮತ್ತು ಬಿಸ್ಕೆಟ್ ಖಾರಿ ಇದು ರೀ, ಖಾರಿ ಬೂಂದಿ ತರಿಸೀನಿ. ಅದು ದಹಿ ವಡ ಮಾಡಬೇಕು, ಇಲ್ಲಾಂದರೆ ಪಾವ್ ಭಾಜಿ ಅಂತ ಹೇಳಕತ್ತಾರ. ಮಕ್ಕಳಿಗೆ ಏನಾರ ಒಂದು ಇರಬೇಕು ರೀ ಫ್ರೆಂಡ್ಸ್, ಅವ್ರಿಗೆ ಸ್ನ್ಯಾಕ್ಸ್ ಇದ್ರೆ ಸ್ವಲ್ಪ ಖುಷಿಯಾಗಿರ್ತಾರೆ. ಇಲ್ಲಾಂದರೆ ಅದು ಇದು ಅಂತ ಇದು ಮಾಡ್ಕೊಂಡು ಕುಂತ್ಬಿಡ್ತಾರೆ ರೀ. ಚಹಾ ಮಾಡಕತ್ತೀನಿ ಫ್ರೆಂಡ್ಸ್. ಈಗ ನಾನು ಫಸ್ಟ್ ನಮಗೆ ಚಹಾ ಇದ್ದರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರುತ್ತೆ. ಅಂದರೆ ಬೆಳಗ್ಗೆ ನಮಗೆ ಬೇಕೇ ಬೇಕು, ಇನ್ನು ಸಾಯಂಕಾಲ ಟೈಮಲ್ಲಿ ನಡೀತೈತೆ, ಕುಡಿದ್ರೆ ನಡೀತೈತೆ, ಇಲ್ಲಾಂದ್ರೆ ನಡೀತೈತೆ ಫ್ರೆಂಡ್. ಈಗ ನೋಡಿರಿ, ನಾನು ಚಹಾ ಮಾಡ್ತಾಯಿದ್ದೀನಿ. ಒಂದು 4 ಕಪ್ 4 ಕಪ್ ಚಹಾ ಮಾಡ್ತಾಯಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಈಗ ಸಕ್ಕರೆ ಹಾಕಿನಿ, ಮತ್ತು ಈಗ ನಾನು ಚಹಾ ಪುಡಿ ಹಾಕ್ತಾಯಿದ್ದೀನಿ. ನನಗೆ ಸ್ವಲ್ಪ ಕಡಕ್ ಚಹಾ ಕುಡಿಯೋಕ್ಕೆ ಇಷ್ಟ ಆಗುತ್ತೆ. ಈಗ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ರೀ ನಾನು ಚಹಾ ಪುಡಿ ಯಾವಾಗಲೂ ಆಗಲಿ. ಈಗ ನೋಡಿ ಫ್ರೆಂಡ್ಸ್, ಸಕ್ಕರೆ ಮತ್ತು ಇದು ಚಹಾ ಪುಡಿ ಹಾಕಿದೆ, ಶುಗರ್ ಚಕ್ಪತ್ತಿ ಅಂತ ಹೇಳ್ತೀವಿ ಫ್ರೆಂಡ್ಸ್ ನಾವು, ಹಾಕಿ ಈಗೆಲ್ಲ ತೆಗೆದಿಟ್ಟಿನಿ. ಮತ್ತು ಅವಾಗಲೇ ಸ್ವಲ್ಪ ಕೌಂಟ್ರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ, ಸ್ಟವ್ ಮತ್ತು ಅದು. ಇಲ್ಲಾಂದರೆ ಹಾಗೆ ಬಿಟ್ಕೊತಾ ಇದ್ದರೆ ಒಂಥರ ಜಿಡ್ಡು ಕುಂತ್ಬಿಡ್ತೀರಿ ಅದ್ರ ಮೇಲೆ, ಜಲ್ದಿ ಹೋಗಲ್ಲ. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ತಿಕ್ಕಿದ್ರೆ ಹೋಗ್ತಾ ಇಲ್ಲ. ಇದು ಬರೀ ನೀರಿನ ಬಿದ್ದಿದೆ, ಮತ್ತೇನೂ ಅಲ್ಲ. ಈಗ ನೋಡಿ ಫ್ರೆಂಡ್ಸ್, ಸ್ವಲ್ಪ ಆವಾಗಲೇ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ ರೀ ನಮಗೆಲ್ಲ ಮಾಡೋಕ್ಕೆ ಕೆಲಸ. ನೋಡಿ ಫ್ರೆಂಡ್ಸ್, ಈ ಥರ ಚಹಾ ರೆಡಿ ಆಗಿದೆ. ಹೊರಗೆ ನಾವು ಚಹಾ ಕುಡಿತಿರ್ತೀವಲ್ಲ ಸ್ಟಾಲ್ನಲ್ಲಿ, ಇದೇ ಥರ ಮಾಡ್ತಾರೆ ಅವರು. ಹಾಗಾಗಿ ಅವರು ಭಾಳ ಟೇಸ್ಟ್ ಇರ್ತೀರಿ ಚಹಾ ಅವ್ರದ್ದು. ಈ ಥರ ಮಾಡಬೇಕು, ಜಾಗ ಬರಬೇಕು, ಬಂದರೆ ಸೂಪರಾಗಿ ಟೇಸ್ಟಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿರಿ, ಇದೇ ಥರ ಮಾಡಿರಿ. ನೋಡಿ ಫ್ರೆಂಡ್ಸ್, ಈಗ ಚಹಾ ರೆಡಿಯಾಗಿದೆ, ಬಿಸಿ ಬಿಸಿ ಕಡಕ್ ಚಹಾ ರೆಡಿಯಾಗಿದೆ. ಹಾಯ್ ಫ್ರೆಂಡ್ಸ್, ಹೆಂಗಿದ್ರಿ ಫ್ರೆಂಡ್ಸ್? ಚಹಾ ಕುಡಿದೇನ? ರೆಡಿ ಆಯ್ತು, ಚಹಾ ಕೊಡ್ತೀನಿ. ನಾಷ್ಟ ಎಲ್ಲ ಆಯ್ತು ರೀ ಇವ್ರದ್ದು. ಈಗ ಚಹಾ ರೀ ಫ್ರೆಂಡ್ಸ್. ಚಲೋ ಇತ್ತು ನಾಷ್ಟ. ಚಹಾ ರೆಡಿ ಆಯಿತು, ಚಹಾ ಸೋಸಿ ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಹೊರಗಡೆ ಹೋಗಿ ಕೊಟ್ಟು ಬರಬೇಕು. ಈಗ ನೋಡಿ ಫ್ರೆಂಡ್ಸ್, ನಾನು 1 kg ಇದು ಮಟನ್ ರೀ, ಇದು ಸ್ವಲ್ಪ ತೆಗ್ದೀನಿ ಕಬಾಬ್ಗೆ ಅಂಥೇಳಿ. ಈಗ ನೋಡಿ ಫ್ರೆಂಡ್ಸ್, ಇದು ಅರಿಶಿನ ಪೌಡರ್ ಹಾಕಿನಿ ಮತ್ತು ಸಾಲ್ಟ್ ಹಾಕಿನಿ, ಮಟನ್ಗೆ ಹಾಕಿ ಇದು ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಸೈಡಿಗೆ ಇಟ್ಬಿಡ್ತೀನಿ ರೀ ಸ್ವಲ್ಪ. ಮತ್ತು ಇದಕ್ಕೆ ಏನೇನು ಹಾಕ್ತೀನಿ ಮಸಾಲೆ ಅದು ನೋಡಿರಿ ಫ್ರೆಂಡ್ಸ್. ನೀವು ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ. ಈಸಿಯಾಗಿ ನಿಮಗೆ ಮಟನ್ ಬಿರಿಯಾನಿ ಯಾವ ಥರ ಮಾಡ್ಕೋಬೇಕಂಥೇಳಿ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಎಲ್ಲರೂ ಟ್ರೈ ಮಾಡಿರಿ ಫ್ರೆಂಡ್ಸ್. ಈಗ ನೋಡಿರಿ, ನಾನು ಚಿಲ್ಲಿ ಪೌಡ್ರ್ ಹಾಕೀನಿ, ಒಂದು 2 ಚಮಚದಷ್ಟು ಹಾಕಿದ್ದೆ, ಮತ್ತು ನೆನಪಾಗಿಲ್ಲ, ನಾನು ಕ್ಲಿಪ್ ತೊಗೊಂಡದ ಮರ್ತುಬಿಟ್ಟಿದ್ದೆ. ಮತ್ತು ನಿಮಗೋಸ್ಕರ ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ. ಈಗೆಲ್ಲ ಇದು ಮಿಕ್ಸ್ ಮಾಡ್ಕೊಂಬಿಡೋದ್ರಿ ಫ್ರೆಂಡ್ಸ್. ನೋಡಿರಿ, ಈಗ ನಾನು ಒಂದು ಕುಕ್ಕರ್ ಇಡ್ತೀನಿ ಫ್ರೆಂಡ್ಸ್. ಈಗ ಹೈ ಫ್ಲೇಮಲ್ಲಿ ಇಡೋದ್ರಿ ಫ್ರೆಂಡ್ಸ್. ನೋಡಿರಿ, ನೀರಿತ್ತು ಸ್ವಲ್ಪ ತೆಗೆದುಬಿಟ್ಟೆ.
ಈಗ ಒಂದು 2 ಈರುಳ್ಳಿ ತೊಗೊಂಡಿನಿ ಫ್ರೆಂಡ್ಸ್. ಇದಕ್ಕೆ ನಾನು ಯಾವ ಥರ ಕಟ್ ಮಾಡ್ತೀನಿ ಅದೇ ಥರ ನೀವು ಕಟ್ ಮಾಡಿರಿ, ಅಂದರೆ ಟೇಸ್ಟಿ ಆಗುತ್ತಾ. ಅಂದರೆ ಈರುಳ್ಳಿನೇ ಅಂದರೆ ಈ ಥರ ಮಾಡಿ ನೋಡಿರಿ ಫ್ರೆಂಡ್ಸ್, ಸ್ವಲ್ಪ ಡಿಫ್ರೆಂಟ್ ಟೇಸ್ಟಿ ಆಗುತ್ತಾ. ಈ ಥರ ರೌಂಡ್ ಸೈಜಲ್ಲಿ ಇದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ ನೋಡಿರಿ ಫ್ರೆಂಡ್ಸ್. ಈ ಥರ ಮಾಡ್ಬೇಕ್ರಿ ಬಿರಿಯಾನಿಗೆ. ಈಗ ನೋಡಿ ಫ್ರೆಂಡ್ಸ್ 2 ತೊಗೊಂಡಿನಿ ದೊಡ್ಡದಾಗಿ. ಈಸಿ ಸರಳವಾಗಿ ನಾನು ತೋರಿಸ್ತಾ ಇದ್ದೀನಿ. ಎಲ್ಲರೂ ಟ್ರೈ ಮಾಡಿರಿ ಮನೆಯಲ್ಲಿ, ಎಲ್ಲರೂ ಮಾಡ್ಕೋಬೋದು. ಚಿಕನ್ ಇದ್ರೇ ಇದೇ ಥರ ಮಾಡಿರಿ, ಮಟನ್ ಇದ್ರೇ ಇದೇ ಥರ ಮಾಡಿರಿ ಫ್ರೆಂಡ್ಸ್. ಫುಲ್ ಈಸಿ ಇದೆ. ಈಗ ನಾನು ಇದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀನಿ. ಒಂದು 2 ಚಮಚದಷ್ಟು ಹಾಕಿನಿ. ನೀವು ಆಯಿಲ್ ಜಾಸ್ತಿ ಬಳಸಲ್ಲ ಅಂದರೆ ಸ್ವಲ್ಪ ಕಡಿಮೆ ಹಾಕಿ ಮಾಡಿರಿ ಫ್ರೆಂಡ್ಸ್. ಈಗ ನೋಡಿರಿ ಈರುಳ್ಳಿ ಹಾಕಿನಿ. ಇದು ಬಿರಿಯಾನಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೇ ಚಲೋ ಅನಿಸುತ್ತಾ ನನಗೆ. ನಿಮ್ಮ ಪ್ರಕಾರ ನೀವು ಮಾಡ್ಕೊಡ್ರಿ ಫ್ರೆಂಡ್ಸ್. ಈಗ ನೋಡಿರಿ ಇದು ಲವಂಗ ಮತ್ತು ಚಕ್ಕೆ ಹಾಕಿ, ಇದು ಚಕ್ಕೆ ಅಲ್ಲ ಸಾರಿ ಏಲಕ್ಕಿ ಹಾಕಿನಿ. ಈಗ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಂಬಿಡೋದ್ರಿ ಫ್ರೆಂಡ್ಸ್. ಈಗ ಅದೇ ಮಟನ್ ಮಿಕ್ಸ್ ಮಾಡಿಟ್ಟಿದ್ದೆಲ್ಲ ಒಂದು 20 ಮಿನಿಟ್ಸ್ ಇಟ್ಟಿದ್ರಿ ಫ್ರೆಂಡ್ಸ್. ಹಾಗಾಗಿ ಈಗೆಲ್ಲ ಮಿಕ್ಸ್ ಆಗಿದೆ ಮಸಾಲೆ. ಈಗ ಇದರೊಳಗೆ ಹಾಕಿ ಮಿಕ್ಸ್ ಮಾಡಿಬಿಡೋದು ನೋಡಿರಿ ಫ್ರೆಂಡ್ಸ್. ಫುಲ್ ಸೂಪರ್ ಟೇಸ್ಟಿ ಆಗುತ್ತಾ. ಮತ್ತು ಇದ್ದಂತಹ ಸಾಮಗ್ರಿಯಲ್ಲಿ ಮಾಡುವಂತಹ ಮಟನ್ ಬಿರಿಯಾನಿ ಫ್ರೆಂಡ್ಸ್. ಜಾಸ್ತಿ ಏನೋ ಇದು ಮಸಾಲೆ ಇದು ಹಾಕಿ ಮಾಡ್ತಾಯಿಲ್ಲ, ಸಿಂಪಲ್ ಇದೆ. ಬಟ್ ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತಾ. ಇದು ಒಂದು ಹೊಸ ರುಚಿ ಅಂತಲೇ ತಿಳ್ಕೊರಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಇದು ಸೀಟಿ ಹಿಂಗೆ ಮುಚ್ಚಳ ಮುಚ್ಚಿಂದ ಸ್ವಲ್ಪ ತೆಗೆದು ಸೀಟಿ ಹಚ್ಬೇಕ್ರಿ. ಆವಾಗಲೇ ಅದು ಗ್ಯಾಸ್ ಸರಿ ಕರೆಕ್ಟಾಗಿ ಇರುತ್ತೆ ಫ್ರೆಂಡ್ಸ್ ಇದು ಕುಕ್ಕರ್ದು. ಈಗ ನೋಡಿರಿ ಟೊಮ್ಯಾಟೊ ಒಂದು 3-4 ತೊಗೊಂಡಿನಿ ಫ್ರೆಂಡ್ಸ್. ಈ ಥರ ರೌಂಡ್ ಸೈಜ್ ಒಳಗೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಅಂದರೆ ಜಲ್ದಿ ಕುಕ್ ಆಗ್ತಾವ್ರಿ ಫ್ರೆಂಡ್ಸ್ ಟೊಮ್ಯಾಟೊ. ಕಲರ್ ನೋಡಿರಿ ಎಷ್ಟು ಸೂಪರಾಗಿದೆ ಟೊಮ್ಯಾಟೊದು, ಕಲರ್ಫುಲ್ಲಾಗಿ ಟೊಮ್ಯಾಟೊ ಈ ಥರ. ಈಗ ನೋಡಿ ಫ್ರೆಂಡ್ಸ್ ಸಣ್ಣದಾಗಿ ಚಿಕ್ಕದಾಗಿ ಪೀಸಸ್ ಮಾಡ್ಕೊಂಡು ಈ ಥರ ಇಟ್ಕೊಂಡ್ಬಿಡ್ತೀನಿ ರೀ. ಸ್ವಲ್ಪ ಇದು ಮಟನ್ ಬಿರಿಯಾನಿಗೆ ಸ್ವಲ್ಪ ಜಾಸ್ತಿನೇ ಬೇಕು ರೀ ಟೊಮ್ಯಾಟೊ. 4 ತೊಗೊಂಡಿನಿ ನೋಡಿ ಫ್ರೆಂಡ್ಸ್ ಟೊಮಾಟೆ. ಸೂಪರಾಗಿ ಟೇಸ್ಟಿ ಆಗುತ್ತಾ. ಇದು ಎಲ್ಲರಿಗೂ ಇಷ್ಟ ಆಗಿದ್ರೆ ರೆಸಿಪಿ ನೋಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್ ಇಷ್ಟ ಆದರೆ. ಈಗ ನೋಡಿರಿ ಒಂದು ದೊಡ್ಡದಾಗಿ ಒಂದು ಬೋಲ್ ತೊಗೊಂಡಿನಿ, ಅದರೊಳಗೆ ಹಾಕಿ ನೋಡಿರಿ ಟೊಮ್ಯಾಟೊ. ಈಗ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ತೊಗೊಂಡಿನಿ, ಇದ್ರೊಳಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಪುದೀನ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ ಪುದೀನ ಮತ್ತು ಕೊತ್ತಂಬರಿ ಟೊಮ್ಯಾಟೊ ರೀ ಫ್ರೆಂಡ್ಸ್. ಮತ್ತು ಇದು ಮೊಸರು ಇದು ಭಾಳ ಟೇಸ್ಟ್ ಇರುತ್ತೆ. ನಾನು ಜಾಸ್ತಿ ಹ್ಯಾಟ್ಸನ್ ಮತ್ತು ಇದು ರೀ ದೊಡ್ಡ ಯೂಸ್ ಮಾಡ್ತೀನಿ. ದೊಡ್ಡ ಅಂದರೆ ಸ್ವಲ್ಪ ಹುಳಿ ಇರ್ತೈತೆ, ಹ್ಯಾಟ್ಸನ್ ಅಂದರೆ ಸ್ವಲ್ಪ ಸ್ವೀಟ್ ಇರ್ತೈತೆ. ಈಗ ನೋಡಿರಿ ಇದು ಗರಂ ಮಸಾಲ ಹಾಕಿನಿ, ಸಾಲ್ಟ್ ಹಾಕಿನಿ, ಧನಿಯಾ ಮಸಾಲ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಬಿಡೋದು. ಈಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀವಿ, ಒಂದು 4-5 ತೊಗೊಂಡಿನಿ ರೀ. ಈಗ ಅರ್ಧ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈಗೆಲ್ಲ ತೆಗೆದುಬಿಡ್ತೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ್ ಮಟನ್ ಎಲ್ಲ ಕುಕ್ ಆಗಿತ್ತು. ಈಗ ಇದಕ್ಕೆ ಎಲ್ಲ ಮಸಾಲೆ ಎಲ್ಲ ನಾನು ಮಾಡ್ಕೊಂಡಿದ್ದು ಇದ್ರೊಳಗೆ ಮಿಕ್ಸ್ ಮಾಡಿಬಿಟ್ಟು ನೋಡಿರಿ ಫ್ರೆಂಡ್ಸ್. ಭಾಳ ಈಸಿ ಇದೆ ರೀ, ಎಲ್ಲರೂ ಟ್ರೈ ಮಾಡ್ಬೋದು. ನಾನು ಯಾವ ಥರ ಮನೇಲಿ ಮಾಡ್ತೀನಿ ಸೇಮ್ ಅದೇ ಥರ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಏನು ಸ್ವಲ್ಪನೇ ಸ್ಕಿಪ್ ಮಾಡಿಲ್ಲ, ಎಲ್ಲರಿಗೂ ಗೊತ್ತಾಗಲಿ ಅಂಥೇಳಿ ನಾನು ಫುಲ್ ತೋರಿಸ್ತಾ ಇದ್ದೀನಿ. ಎಲ್ಲರೂ ಕಲ್ಕೋರಿ ಮತ್ತು ಯೂಸ್ಫುಲ್ ಆಗಲಿ ಅಂಥೇಳಿ ಹೇಳ್ತಾ ಇದ್ದೀನಿ. ಈಗ ನೋಡಿರಿ 1-2 ನಿಮಿಷ ಕುಕ್ ಮಾಡಿದ ರೈಸ್. ಇದಕ್ಕೆ ನೀರು ಹಾಕ್ಕೋಬೇಕು ರೀ ಫ್ರೆಂಡ್ಸ್. ಈಗ ಸ್ವಲ್ಪ ತುಪ್ಪ ಹಾಕಿ ನೋಡಿರಿ, 1 ಚಮಚದಷ್ಟು ತುಪ್ಪ ಹಾಕಿರಿ, ಫ್ಲೇವರ್ ಮಸ್ತ್ ಬರ್ತೀರಿ ತುಪ್ಪದು. ಲೀಡ್ ಮುಚ್ಚಿ 1-2 ವಿಸಲ್ ತೊಗೊಂಬಿಡೋಣ ರೀ ಫ್ರೆಂಡ್ಸ್. ಈಗ ನೋಡಿರಿ ಇದರ ಜೊತೆ ಮೊಸರು ರಾಯ್ತ ಮಾಡೀನಿ, ಮೊಸರು ಚಟ್ನಿ. ಇದರ ಜೊತೆ ಫುಲ್ ಮಸ್ತ್ ಕಾಂಬಿನೇಷನ್ ರೀ ಇದು. ಫುಲ್ ಮಸ್ತ್ ಕಾಂಬಿನೇಷನ್ ಆಗುತ್ತೆ ಇದು ಮೊಸರು ಚಟ್ನಿ ಮತ್ತು ಮೊಸರು ರಾಯ್ತ ಹೇಳ್ತಾರೆ, ನಾವು ದಹಿಕಿ ಚಟ್ನಿ ಅಂತ ಹೇಳ್ತೀವಿ. ಈಗ ನೋಡಿರಿ ಫ್ರೆಂಡ್ಸ್ ಮಗಳು ಬಂದಳು. ಈಗ ರೆಡಿಯಾಗಿದೆ ಮಟನ್ ಬಿರಿಯಾನಿ. ವಾವ್ ಸೂಪರ್ ಅಲ್ಲ ಸರ್, ಭಾಳ ಟೇಸ್ಟಿ ಆಗುತ್ತಲ್ಲ. ಈಗ ನಾವು ತಿಂದು ಸೂಪರ್ ಆಗಿತ್ತು ನೋಡ್ರಿ. ಈಗ ಎಲ್ಲರಿಗೂ ಹಾಕಿ ಕೊಡ್ತಾಯಿದ್ದೀನಿ, ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ. ಡಿಶ್ ಔಟ್ ಮಾಡಿಕೊಂಡು ಈಗ ಹೊರಗಡೆ ತೊಗೊಂಡು ಕೊಡ್ಬೇಕು ನೋಡಿರಿ ಫ್ರೆಂಡ್ಸ್. ಎಲ್ಲರೂ ವೇಟ್ ಮಾಡಕತ್ತಾರ. ಬಿಸಿ ಬಿಸಿ ಮಟನ್ ಬಿರಿಯಾನಿ ರೆಡಿ ಟು ಈಟ್. ಇನ್ನೊಂದು ಮಾತ್ರ ಫ್ರೆಂಡ್ಸ್, ಎಲ್ಲರೂ ಎಷ್ಟು ಒಳ್ಳೆ ಕಾಮೆಂಟ್ ಮಾಡಿದ್ರು ಅಂತ. ಮತ್ತು ನಮ್ಮ ಯೂಟ್ಯೂಬ್ ಫ್ರೆಂಡ್ ರೀ ಸಬ್ಸ್ಕ್ರೈಬರ್, ಅವ್ರು ಕಮೆಂಟ್ ಮಾಡಿದರು ನೀವು ಸ್ಯಾರಿ ಹಾಕಿ ವಿಡಿಯೋ ಮಾಡಿರಿ ಅಕ್ಕ ಅಂಥೇಳಿ. ಓಕೆ ಟ್ರೈ ಮಾಡ್ತೀನಿ ರೀ. ಯಾಕಂದರೆ ನಾನು ಡ್ರೆಸ್ ಜಾಸ್ತಿ ಹಾಕ್ಕೊತೀನಿ, ಸ್ಯಾರಿ ಹಾಕ್ಕೊಂಡಿಲ್ಲ. ನೋಡೋಣ ಈಗಲಿಂದ ನೀವು ಹೇಳಿರಿ ಎಷ್ಟು ಪ್ರೀತಿಲಿಂದ ಅಂಥೇಳಿ ಟ್ರೈ ಮಾಡ್ತೀನಿ ರೀ ಫ್ರೆಂಡ್ಸ್. ಸ್ಯಾರಿ ಹಾಕ್ಕೊಂಡು ವಿಡಿಯೋ ಮಾಡಿರಿ ಅಕ್ಕ ಅಂತ ಹೇಳಿದರು. ಮೊನ್ನೆ ಬ್ಲಾಗ್ನಲ್ಲಿ ಕಾಮೆಂಟ್ ಮಾಡಿದರು.
ಇನ್ಶಾಲ್ಲ ನೋಡೋಣ. ಮತ್ತು ನಂದು ಬ್ಲಾಗಿಂಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂಥೇಳಿ ಎಲ್ಲರೂ ಹೇಳಿದರು. ಕೌಸರ್ ಬಾನು ಮತ್ತು ಸುನೀತಾ ಅವರು ಎಲ್ಲರೂ ಹೃದಯಪೂರ್ವಕ ಅವ್ರಿಗೆ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಫ್ರೆಂಡ್ಸ್. ಇದೇ ಥರ ಪ್ರೀತಿ ತೋರಿಸ್ತಾ ಇರಿ ಅಕ್ಕನ ಮೇಲೆ, ಸದಾ ಹೀಗೆ ನಿಮ್ಮ ಪ್ರೀತಿ ನನ್ನ ಮೇಲೆ ಇರಲಿ ಅಂಥೇಳಿ ಅನ್ಕೊತೀನಿ. ಮತ್ತು ಇವತ್ತಿನ ನಂದು ಬ್ಲಾಗ್ ಇಷ್ಟ ಆಗಿದೆ ಅಂಥೇಳಿ ಅನ್ಕೊತೀನಿ. ಮತ್ತು ನಮ್ಮ ಜಾರು ಮೇಡಮ್ ಮಾತನ್ನ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊತೀನಿ. ಎಲ್ಲರೂ ಇಷ್ಟಪಡಕತ್ತೀರಿ ಅಂಥೇಳಿ ನಮ್ಮ ಜಾರು ಮೇಡಮ್ಗೆ ತೋರಿಸಿ ಅಂತ ಹೇಳಿದ್ರು ಎಲ್ಲರೂ. ಹಾಗಾಗಿ ಜಾರು ಮೇಡಮ್ ಬರ್ತಾ ಇದ್ದಾಳೆ. ಇಲ್ಲಾಂದರೆ ಅವ್ರದ್ದು ಜಾಸ್ತಿ ಓದೋದು ಅದು ಇರುತ್ತಲ್ಲ, ಹಾಗಾಗಿ ಹೋಮ್ವರ್ಕ್ ಅದು ಜಾಸ್ತಿ ಇರುತ್ತೆ ಅಂಥೇಳಿ ನಾನು ಹುಡುಗರು ಕೊಟ್ಟ ಕರ್ಕೊಂಡೋಗಿಲ್ರಿ ವಿಡಿಯೋದಲ್ಲಿ. ನಂದೇ ಜಾಸ್ತಿ ಬ್ಲಾಗಿಂಗ್ ಇರುತ್ತೆ. ಹಾಗಾಗಿ ಮಕ್ಕಳನ್ನ ಸ್ವಲ್ಪ ಬರ್ತಾ ಇದ್ದಾರೆ. ಮಗನೂ ಸ್ವಲ್ಪ ಕಷ್ಟ ಕಡಿಮೆ ಅಷ್ಟು ಜಾಸ್ತಿ ಇಲ್ಲ, ಅಂದರೆ ಮಗಳೇ ಸ್ವಲ್ಪ ತೊಗೊತಾ ಇದ್ದೀನಿ ನಿಮಗೋಸ್ಕರ. ಮಾತು ಚಲೋ ಅನಿಸ್ತಾ ಅಂತ ಹೇಳ್ತಿರಲ್ಲ, ಹಾಗಾಗಿ ಜಾರು ಮೇಡಮ್ ಸ್ವಲ್ಪ ಬರ್ತಾ ಇದ್ದಾರಲ್ಲ. ನಿಮ್ಗೆ ಇಷ್ಟ ಇಲ್ಲಲ್ಲ ವಿಡಿಯೋದಲ್ಲಿ ಬರೋಕೆ? ಇಷ್ಟ ಇದೆ ಇಷ್ಟ ಇಲ್ಲ ಅಂದರೆ ಓದೋದಿರ್ತೈತಲ್ಲ, ಓದೋದಿರ್ತೈತೆ ಅಂತ ಹೇಳಿ ಹಾಂ ಎಂಟು ತನ ನೋಡ್ಬೇಕಂತ್ರಿ ವಿಡಿಯೋ. ಇನ್ನು ಆಕಿಗೆ ಸ್ವಲ್ಪ ಮಾತು ಒಳ್ಳಂಗಿಲ್ರಿ ಕನ್ನಡ. ಯಾಕಂದರೆ ನಾವು ಹಿಂದಿ ಒಳಗೆ ಮಾತಾಡ್ತೀವಲ್ಲ, ಸ್ವಲ್ಪ ಕನ್ನಡ ನಮ್ಗೆ ಟಫ್ ಆಗ್ತಾವೆ, ನನಗೂ ಟಫ್ ಆಗ್ತಾವೆ. ಡೀಪಾಗಿ ಕನ್ನಡ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇನ್ನು ಇಷ್ಟು ನಾನೀಗ ನನ್ನ ಜರ್ನಿ ಸ್ಟಾರ್ಟ್ ಆಗಿ 7-8 ತಿಂಗಳಾಯ್ತು ರೀ ಫ್ರೆಂಡ್ಸ್. ಈಗ ಸ್ವಲ್ಪ ಬರ್ತಾಯಿದೆ ಅಂಥೇಳಿ ಅನ್ಕೊತೀನಿ ನಾನು. ಅಷ್ಟೇ ನಾನು ಡೀಪಾಗಿ ಮಾತಾಡೋಕ್ಕೆ ಬರೋಂಗಿಲ್ಲ. ಅಂದರೆ ನಿಮಗೋಸ್ಕರ ನಾನು ಟ್ರೈ ಮಾಡ್ತಾಯಿದ್ದೀನಿ. ಮೆಹಂದಿ ಹಚ್ಕೊಂಡಿದ್ವಿ ನಾನು ನನ್ನ ಮಗಳು ನಿನ್ನೆ, ಸಿಂಪಲಾಗಿ ಸುಮ್ಮನೆ ಅಷ್ಟೇ ಫಿಂಗರ್ಸ್ಗೆ ಮತ್ತು ಸ್ವಲ್ಪ ರೌಂಡ್ ಡಿಸೈನ್ ಹಾಕ್ಕೊಂಡಿದ್ದೆ. ಜಾರು ಮೇಡಮ್ಗೆ ಈ ಥರ ಡಿಸೈನ್ ಹಾಕಿದ್ದೆ, ಅಂದರೆ ಜಲ್ದಿ ವಾಶ್ ಮಾಡ್ಕೊಂಬಿಟ್ಲು ಹ್ಯಾಂಡ್ ಹಾಕಿ. ನೋಡಿರಿ ಫ್ರೆಂಡ್ಸ್ ಡಿಸೈನ್. ಹಾಗಾಗಿ ಬೇಕು ನೋಡಿದ್ರ ಏಕಿಲ್ಲ ಒಂದು ಆಟನ ರೀ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್ ಇವತ್ತಿನ ಅಡುಗೆ ಮತ್ತು ಇವತ್ತಿನ ನಂದು ಬ್ಲಾಗ್ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಅನ್ಕೊತಿದ್ರೆ ಇಂಥದೇ ಹೊಸ ಬ್ಲಾಗಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್, ಬಾಯ್.